ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು. ಫೋಟೋಸ್ ತೆಗೆದ್ಬಿಟ್ಟಿದ್ದಾರೆ ಯಾಕೆ? ನಿಮ್ಗೆ ಅದರಿಂದ ಏನು ಡಿಫರೆನ್ಸ್ ಆಗಲ್ಲ ಅಂತ ಅರ್ಥ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಲನ್ 2 ಟಾಸ್ಕ್ಗಳನ್ನ ನೀಡಿದ್ರು. ಆ 2 ಟಾಸ್ಕ್ಗಳನ್ನ ಯಶಸ್ವಿಯಾಗಿ ಮುಗಿಸಿದ್ರೆ ನೇರವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ನೀಡುವ ಚಾನ್ಸ್ ಸಿಗಲಿದೆ. ಸದ್ಯ ಅದರ ಅಪ್ಡೇಟ್ ಇಲ್ಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಎದುರಾಗುತ್ತಲೇ ಇವೆ. ಸದ್ಯ ಬಿಗ್ ಬಾಸ್ ತಮ್ಮ ರೂಪವನ್ನ ವಿಲನ್ ಎಂದು ಬದಲಿಸಿಕೊಂಡಿದ್ದು ಮನೆಯೊಳಗೆ ಹಾರರ್ ಎಫೆಕ್ಟ್ ಆಗಿದೆ. ಇದೀಗ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಲನ್ ಒಂದು ಟಾಸ್ಕ್ ಅನ್ನ ನೀಡಿದ್ರು. ಅದರಲ್ಲಿ ಗೆದ್ದರೆ ನೇರವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ನೀಡೋದಾಗಿ ತಿಳಿಸಿದ್ರು. ಈಗ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅದರಲ್ಲಿ ಗೆದ್ರ ಮುಂದೆ ನೋಡೋಣ. ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು. ಫೋಟೋಸ್ ತೆಗೆದ್ಬಿಟ್ಟಿದ್ದಾರೆ ಯಾಕೆ? ನಿಮ್ಗೆ ಅದರಿಂದ ಏನು ಡಿಫರೆನ್ಸ್ ಆಗಲ್ಲ ಅಂತ ಅರ್ಥ. ಎಸ್, ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಏನು ಗೊತ್ತಾ? ನೀವು ಇಬ್ಬರು ಪ್ಲಾನ್ ಮಾಡಿ ಕಾವ್ಯ ಕಣ್ಣಲ್ಲಿ ನೀರಾಕಿಸ್ಬೇಕು ಮತ್ತು ಲಿವಿಂಗ್ ಏರಿಯಾದಲ್ಲಿ ಕಿಚ್ಚನ ಚಪ್ಪಾಳಿಯ ವಾಲ್ನಿಂದ ಯಾರಿಗೆ ಗೊತ್ತಾಗದಂತೆ 3 ಫೋಟೋ ಫ್ರೇಮ್ಗಳನ್ನು ತಂದು ಸ್ಟೋರ್ ರೂಮ್ನಲ್ಲಿ ಇಡಬೇಕು. ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ ಎಂದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಅವರಿಗೆ ಟಾಸ್ಕ್ ಅನ್ನ ನೀಡಲಾಯಿತು. ಇದೀಗ ಅದನ್ನ ಗಿಲ್ಲಿ ಮುಗಿಸಿರುವಂತೆ ಕಂಡಿದೆ. ಒಲ್ಲದ ಮನಸ್ಸಿನಿಂದಲೇ ಅಳಿಸಿದ ಗಿಲ್ಲಿ. ಹೌದು, ಬಿಗ್ ಬಾಸ್ ಹೇಳಿದಾಗಲೇ ಗಿಲ್ಲಿಗೆ ಇದು ಇಷ್ಟವಿರಲಿಲ್ಲ. ಆದರೂ ಸಹ ಕಟ್ಟು ಬಿದ್ದು ಒಲ್ಲದ ಮನಸ್ಸಿನಿಂದಲೇ ಅದನ್ನ ಒಪ್ಪಿಕೊಳ್ಳಬೇಕಾಯಿತು. ಬಳಿಕ ಕಾವ್ಯಗೆ ಚುಚ್ಚು ಮಾತುಗಳಿಂದ ನೋವನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನಿಸಿದ್ದಾರೆ ಗಿಲ್ಲಿ ನಟ. ಬೆನ್ನಿಗೆ ಚೂರಿ ಹಾಕಿ ಬಿಟ್ರಲ್ರಿ, ನಾನು ಜಂಟಿಯಾಗಿ ಹೋಗ್ಬಾರ್ದಿತ್ತು, ಅಲ್ಲೇ ನಾನು ಮಾಡಿದ ತಪ್ಪು. ನಿಜವಾಗಿಯೂ ಸ್ಪಂದನ ಅಲ್ಲ ಲಕ್ಕಿ, ನೀವು ಲಕ್ಕಿ. ನಾನೀಗಲೂ ಹೇಳ್ತೀನಿ, ನೀವು ಫ್ರೀ ಪ್ರಾಡಕ್ಟ್ ಎಂದು ಮುಖಕ್ಕೆ ಹೊಡೆದಂತೆ ಕಾವ್ಯಗೆ ಗಿಲ್ಲಿ ನಟ ಹೇಳಿದ್ದಾರೆ. ಈ ಮಾತನ್ನು ಕೇಳಿದ ಕಾವ್ಯ ದುಃಖ ತಡೆಯಲಾರದೆ ಕಣ್ಣೀರು ಹಾಕಿದ್ದಾರೆ. ನಾನು ನಿಂತರ ಅಲ್ವಲ್ಲ, ಈಗಲೂ ಹೇಳ್ತೀನಿ, ನೀನು ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಹೇಳಿದಷ್ಟು ಬಿಗ್ ಬಾಸ್ ಗಿಲ್ಲಿ ಹೇಳಿದಷ್ಟನ್ನು ನನ್ನಿಂದ ತೆಗೆದುಕೊಳ್ಳಲು ಆಗಲಿಲ್ಲ ಎಂದು ಕಾವ್ಯ ಅತ್ತಿದ್ದಾರೆ. ಈ ಕುರಿತ ಪ್ರೋಮೋವನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದೆ. ಅಲ್ಲಿಗೆ ಕಾವ್ಯಗೆ ಅಳಿಸಬೇಕು ಎಂದು ನೀಡಿದ ಟಾಸ್ಕ್ ಪೂರ್ಣಗೊಂಡಿದೆ. ಬಿಗ್ ಬಾಸ್ ಹೇಳಿದ್ದ ಮತ್ತೊಂದು ಟಾಸ್ಕ್ ಎಂದರೆ ಕಿಚ್ಚನ ಚಪ್ಪಾಳಿಯ ವಾಲ್ನಿಂದ 3 ಫೋಟೋ ಫ್ರೇಮ್ಗಳನ್ನು ಮುಚ್ಚಿಡುವುದು. ಅದನ್ನು ಕೂಡ ಗಿಲ್ಲಿ ಸದ್ದಿಲ್ಲದೆ ಮಾಡಿದ್ದಾರೆ. ಈಗ ಮನೆಯೊಳಗೆ ಇರುವ ಸದಸ್ಯರು ಅದರ ಹುಡುಕಾಟ ಆರಂಭಿಸಿದ್ದಾರೆ. ಅಲ್ಲಿಗೆ ಅದು ಕೂಡ ಮುಕ್ತಾಯವಾದಂತೆ ಆಗಿದೆ. ಈ 2 ಟಾಸ್ಕ್ಗಳನ್ನು ಮುಗಿಸಿರುವ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸ್ ರೇಸ್ಗೆ ಎಂಟ್ರಿ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.